ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ತಮೋ ಜ್ಞಾನೇನೈವ ಪರಂ ಪದಂ ಯಾತಿ ತಸ್ಮಾದ್ ವಿರಕ್ತಸ್ಸನ್ ಜ್ಞಾನಮೇವ ಸಮಾಶ್ರಯೇತ್ ಅಂತ ಅಣುಭಾಷ್ಯದ 3ನೇ ಅಧ್ಯಾಯದಲ್ಲಿ ಕಂಡುಬರ್ತದೆ. ಅದರ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 11ನೇ ಗದ್ಯ ಭಾಗವನ್ನು ನಾವೀಗ ನೋಡ್ತಾ ಇದ್ದೀವಿ. ಹಿಂದೆ ಶುಭಕರ್ಮದ ಮೂಲಕ ಸ್ವರ್ಗಕ್ಕೆ ಹೋಗ್ತಾನೆ, ಸದ್ಗತಿಯನ್ನು ಪಡಿತಾನೆ, ಅಶುಭ ಕರ್ಮದ ಮೂಲಕ ದುರ್ಗತಿಯನ್ನು ಪಡಿತಾನೆ ಅಂತ ಹೀಗೆ ಅರ್ಥ ಹೇಳಿದ್ದೀವಿ. ಅಲ್ಲಿ ಶುಭೇನ ಕರ್ಮಣ ಅಂದ್ರೆ ಆ ಕರ್ಮದ ಮೂಲಕವಾಗಿ ಅದರ ನಿಮಿತ್ತದಿಂದಾಗಿ ಅಂತ ಅರ್ಥ. ಶುಭೇನ ಕರ್ಮಣ ಅನ್ನೋ ತೃತೀಯ ವಿಭಕ್ತಿಗೆ ನಿಮಿತ್ತ ಅಂತ ಅರ್ಥ. ವಿಕರ್ಮ ಅನ್ನೋಲ್ಲೂ ಕೂಡ ನಿಮಿತ್ತ ಅಂತ ಅರ್ಥ. ಆ 2 ನಿಮಿತ್ತಗಳಿಂದಾಗಿ ಏನೇನು ಫಲ ಸಿಗಬೇಕೋ ಅದನ್ನು ಪಡಿತಾನೆ ಅಂತ ಅರ್ಥ ಆಗ್ತದೆ. ಅದು ಈ ಹಿಂದೆ ನಾವು ನೋಡಿದ ವ್ಯಾಖ್ಯಾನ. ಮತ್ತೆ ಸ್ವರ್ಗಂ ಅಂದ್ರೆ ಸದ್ಗತಿಂ ಅಂತ ಅರ್ಥ. ಈಗ ನಾವು ನೋಡ್ತಿರೋ ವ್ಯಾಖ್ಯಾನ ಶುಭೇನ ಕರ್ಮಣ ಅಂದ್ರೆ ಕರ್ಮದ ಕಾರಣದಿಂದಾಗಿ ಅಂತ ಅರ್ಥ ಅಲ್ಲ, ಕರ್ಮದ ಜೊತೆಗೆ ಅಂತ ಅರ್ಥ. ಈಗ ನಾವು ನೋಡ್ತಿರೋ ಅರ್ಥ ಅದು ಹೇಗೆ ಅಂತ ಅನ್ನೋದನ್ನ ಕಳೆದ ದಿವಸ ನೋಡಿದ್ದೇವೆ. ತೃತೀಯ ವಿಭಕ್ತಿ ಮಾತ್ರ ಇದೆ, ಸಹ ಅನ್ನೋ ಶಬ್ದ ಅಲ್ಲಿಲ್ಲ. ಹಾಗಿದ್ರೂ ಕೂಡ ಸಹ ಅನ್ನೋದು ಇದ್ರೆ ಏನು ಅರ್ಥ ಬರಬೇಕೋ ಆ ಅರ್ಥ ಬಂದೇ ಬರ್ತದೆ. ಎಲ್ಲಾ ಕಡೆನೂ ಕೂಡ ತೃತೀಯ ವಿಭಕ್ತಿಯ ಜೊತೆಗೆ ಸಹ ಅನ್ನೋದು ಇರಲೇಬೇಕಂತ ಏನಿಲ್ಲ. ಆದ್ರಿಂದ ಇಲ್ಲಿ ಸಹ ಅನ್ನೋ ಶಬ್ದ ಇಲ್ಲದೆ ಹೋದ್ರೂ ಕೂಡ ನಮಗೆ ಬೇಕಾದಂತೆ ನಮ್ಮ 2ನೇ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಶುಭ ಕರ್ಮದೊಂದಿಗೆ ಅಂತ ಅರ್ಥ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಅದು ಹೇಗೆ ಅಂತ ಅನ್ನೋದನ್ನ ಕಳೆದ ದಿವಸ ನೋಡಿದ್ದೇವೆ. ಮತ್ತೆ ಹೀಗೆ ಶುಭ ಕರ್ಮದ ಜೊತೆಗೆ ಅಂತ ಅರ್ಥ ಆಗರಿ. ಶುಭ ಕರ್ಮದ ಜೊತೆಗೆ ಮುಂದೇನಿದೆ, ಶುಭೇನ ಕರ್ಮಣ ಸ್ವರ್ಗಂ ಅಂತಿದೆ ಶ್ಲೋಕದಲ್ಲಿ. ಶುಭ ಕರ್ಮದ ಜೊತೆಗೆ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಅರ್ಥ ಆಗ್ತದೆ. ನಾವೀಗ ಹೇಳ್ಬೇಕಾಗಿರೋದು ಅದನ್ನಲ್ಲ. ಶುಭ ಕರ್ಮದ ಕಾರಣದಿಂದಾಗಿ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹಿಂದೆ ಬಂದಿತ್ತು. ಈಗ ನಾವು ಹೇಳ್ತಾ ಇರೋದು ಶುಭ ಕರ್ಮದ ಜೊತೆಗೆ ಭೂಲೋಕಕ್ಕೆ ಬರ್ತಾನೆ ಅಂತ ಹೇಳಬೇಕಾಗಿದೆ. ಅದು ನಿಶೇಷಕರಣ ಆಗೋದಿಲ್ಲ, ಯಾಕಂದ್ರೆ ಪ್ರಶ್ನೆ ಬಂದದ್ದು ಅದು. ಹಿಂದೆ ಸ್ವರ್ಗಾದವು ಭೋಗೇನ ನಿಶೇಷಕರಣ ಅಂತ ಪ್ರಶ್ನೆ ಬಂದಿತ್ತು. ಸತ್ತು ಸ್ವರ್ಗ ಸೇರಿದ ಜೀವ ಅಲ್ಲಿ ಎಲ್ಲವನ್ನೂ ಭೋಗಿಸಿ ತನ್ನ ಕರ್ಮವನ್ನೆಲ್ಲ ಕಳ್ಕೋತಾನೆ ಅಂತ ಪ್ರಶ್ನೆ ಬಂದಿತ್ತು. ಕಳ್ಕೊಳ್ಳೋದಿಲ್ಲ, ಮತ್ತೆ ಭೂಲೋಕಕ್ಕೆ ಅವನು ಬಂದೇ ಬರ್ತಾನೆ. ಆ ಬರುವಾಗ ಆ ತನ್ನ ಒಂದಿಷ್ಟು ಪುಣ್ಯಕರ್ಮದ ಜೊತೆಗೇ ಬರ್ತಾನೆ. ಈಗ ನಾವು ಭೂಲೋಕಕ್ಕೆ ಬರ್ತಾನೆ ಅಂತ ಅರ್ಥ ಹೇಳಬೇಕಾಗಿದೆ. ಆದ್ರೆ ಅಲ್ಲಿ ಸ್ವರ್ಗ ಅಂತ ಶಬ್ದ ಇದೆ. ಮತ್ತೆ ಆ ಭೂಲೋಕ ಕರ್ಮದ ಜೊತೆಗೆ ಬರ್ತಾನೆ ಅಂತ ಅರ್ಥವನ್ನು ನಾವು ಹೇಳಿ ಮುಗಿಸಿದ್ದೀವಿ. ಅದು ಹೇಗೆ ಜೊತೆಗೆ ಅಂದ್ರೆ ಹೇಗೆ? ಅದರ ತೃತೀಯ ವಿಭಕ್ತಿ ಮಾತ್ರ ಇದೆ, ಸಹ ಅಂತ ಇಲ್ಲದೆ ಹೋದ್ರೂ ತೊಂದರೆ ಇಲ್ಲ ಅಂತ ಅನ್ನೋದನ್ನೆಲ್ಲ ನಾವು ಪ್ರತಿಪಾದಿಸಿ ಮುಗಿಸಿದ್ದೀವಿ. ಇನ್ನು ಅಲ್ಲಿ ಸ್ವರ್ಗಂ ಅಂತಿದೆಯಲ್ಲ, ಆ ಸ್ವರ್ಗಂ ಅಂತ ಅನ್ನೋದನ್ನ ನಾವು ಸ್ವರ್ಗ ಅಂತಾನೆ ಓದ್ಕೋಬಾರ್ದು. ಈಗ 2ನೇ ವ್ಯಾಖ್ಯಾನದಲ್ಲಿ ಅಸ್ವರ್ಗಂ ಅಂತ ಓದ್ಕೋಬೇಕು. ಹಾಗಾದ್ರೆ ಶುಭ ಕರ್ಮದ ಜೊತೆಗೇನೆ ಇವನು ಅಸ್ವರ್ಗಕ್ಕೆ ಬರುತ್ತಾನೆ ಅಂತ ವ್ಯಾಖ್ಯಾನ ಮಾಡಿದಾಗ್ತದೆ. ಶುಭ ಕರ್ಮದ ಜೊತೆಗೆ ಪುಣ್ಯದ ಜೊತೆಗೇನೆ ಅಸ್ವರ್ಗಕ್ಕೆ ಬರುತ್ತಾನೆ ಅಂದ್ರೆ ಏನರ್ಥ? ಅದು ಬೇಕಲ್ಲ. ಅಸ್ವರ್ಗ ಅಂದ್ರೆ ಯಾವುದು ಅಂತ ಅದು ಬೇಕಲ್ಲ. ಸವರ್ಣ ದೀರ್ಘ ಸಂಧಿ ನಿಯಮಗಳಿಗೆ ಅನುಗುಣವಾಗಿ ಶುಭೇನ ಕರ್ಮಣ ಅಸ್ವರ್ಗಂ ಕರ್ಮಣಾಸ್ವರ್ಗಂ ಅಂತ ಆಗ್ಬಹುದು. ಅದು ಸರಿ, ನೀವು ಪದಚ್ಛೇದ ಮಾಡಿದ್ ಸರಿ. ಆದರೆ ಅದರ ಅರ್ಥ ಏನು? ಅಸ್ವರ್ಗ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಸ್ವರ್ಗಾತನ್ಯಂ ಅಸ್ವರ್ಗಂ ಅಂತ ಅದಕ್ಕೆ ಪದಚ್ಛೇದ ಮಾಡಬೇಕು. ಸ್ವರ್ಗಕ್ಕಿಂತ ಭಿನ್ನವಾದದ್ದು ಅಂತ ಅದರ ಅರ್ಥ. ಸ್ವರ್ಗಾತನ್ಯಂ ಅಸ್ವರ್ಗಂ ಅಂತ ಮಾಡಿದಾಗ ಸ್ವರ್ಗಕ್ಕಿಂತ ಅನ್ಯವಾದದ್ದು, ಹಾಗಾದ್ರೆ ನರಕನೂ ಆಗಬಹುದಲ್ಲ. ಸ್ವರ್ಗಾತನ್ಯಂ ಅಸ್ವರ್ಗಂ ಅಂತ ಹೇಳಿದಾಗ ಅದು ಭೂಲೋಕವೇ ಯಾಕೆ ಆಗಬೇಕು? ನರಕವೂ ಆಗಬಹುದಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಸ್ವರ್ಗಾತನ್ಯಂ ಅಸ್ವರ್ಗಂ ಅನ್ನೋ ಶಬ್ದದಿಂದ ನಾವು ನರಕವನ್ನು ತಗೊಳ್ದೇನೆ ಭೂಲೋಕವನ್ನು ತಗೊಂಡಿದ್ದೀವಿ ಯಾಕೆ ಅನ್ನೋದನ್ನ ಈಗ ಸಮರ್ಥನೆ ಮಾಡಬೇಕಾಗಿದೆ. ಅದು ಹೇಗೆ ಅಂದ್ರೆ,
ಅದಕ್ಕೆ ನಾವು ಸಮರ್ಥನೆ ಮಾಡಲಿಕ್ಕೆ ನಮಗೆ ಎರಡು ಕಾರಣಗಳಿವೆ ಅಲ್ಲಿ. ಒಂದು ನನ್ಯುಕ್ತಂ ಇವಯುಕ್ತಂ ಅನ್ಯಸ್ಮಿನ್ ಸದೃಶಾಧಿಕರಣೆ ಪ್ರತಿಪತ್ತಿಂ ಗಮಯತಿ ಅಂತ ಒಂದು ಕಾರಣ ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಾರಣ ಏನು ಅಂದ್ರೆ, ಅದು ಇಮಂಚ ಅಮಂಚ ಉಭೌ ಲೋಕವು ಅನುಸಂಚರತೆ ಅಂತ ಮುಂದಿನ ಕಾರಣ. ಈ ಎರಡು ಕಾರಣಗಳ ಮೂಲಕ ನಾವೀಗ ಇಲ್ಲಿ ಸ್ವರ್ಗಕ್ಕಿಂತ ಭಿನ್ನವಾದದ್ದು ಅಂದರೆ ಭೂಲೋಕ ಆಗಬೇಕು ಅಂತ ನಾವು ತೋರಿಸೋದು. ನರಕ ಆಗೋದಿಲ್ಲ, ಭೂಲೋಕವೇ ಆಗ್ತದೆ ಅಂತ ನಾವು ತೋರಿಸ್ಬೇಕಾಗಿದೆ. ಅದು ಹೇಗೆ ಅಂದ್ರೆ, ಅಸ್ವರ್ಗಂ ಅಂತಿದೆ ನೋಡಿ. ಅಸ್ವರ್ಗಂ ಅಂದ್ರೆ ಸ್ವರ್ಗಕ್ಕಿಂತ ಭಿನ್ನವಾದದ್ದು ಅಂತ ಅರ್ಥ. ನ ಸ್ವರ್ಗಂ ಅಸ್ವರ್ಗಂ, ಅಲ್ಲಿ ನಂಜಿದೆ. ಆ ನಂಜ ಅಂದ್ರೆ ನಿಷೇಧವನ್ನು ಸೂಚನೆ ಮಾಡುವ ಅವ್ಯಯ. ಅದು ಆ ನಿಷೇಧವನ್ನು ಸೂಚನೆ ಮಾಡುವ ಅವ್ಯಯ ನಲ್ಲಿ ತನ್ನಲ್ಲಿರುವ ನಕಾರವನ್ನು ಕಳ್ಕೊಂಡು ಕೇವಲ ಅಕಾರವಾಗಿ ಉಳಿತದೆ. ಅದಕ್ಕೆ ಅರ್ಥ ಏನು, ಆ ನಂಜಿಗೆ ಅರ್ಥ ಏನು ಅಂತ ಅನ್ನೋದನ್ನ ಬೇರೆ ಬೇರೆ ಕಡೆ ವ್ಯಾಕರಣದಲ್ಲೆಲ್ಲ ಚರ್ಚಿಸಿದ್ದಾರೆ. ಅಂಥದ್ದೊಂದು ಚರ್ಚೆಯನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮ್ಮ ಎದುರಿಗೆ ಇಡ್ತಾ ಇದ್ದಾರೆ ಈಗ. ಅದೇನಂದ್ರೆ, ನಂಜಯುಕ್ತ ಮತ್ತು ಇವಯುಕ್ತ ಎರಡನ್ನು ಹೇಳ್ತಾ ಇದ್ದಾರೆ ಅವರು. ನಂಜನ ಜೊತೆಗಿರುವಂಥದ್ದು ಒಂದು, ಮತ್ತು ಇವದ ಜೊತೆಗಿರುವಂಥದ್ದು ಇನ್ನೊಂದು. ಇವೆರಡಕ್ಕೂ ಕೂಡ ಅರ್ಥ ಒಂದೇ ಆಗ್ತದೆ. ಆದರೆ ನಮಗಿಲ್ಲಿಗೆ ಗೊತ್ತಿರಬೇಕು, ನಮಗಿಲ್ಲಿ ಬೇಕಾಗಿರುವುದು ನಂಜಯುಕ್ತ ಮಾತ್ರ, ಅಂದ್ರೆ ನಂಜನ ಜೊತೆಗಿರುವಂಥದ್ದು ಅಂತ ಅರ್ಥ. ಯುಕ್ತ ಅಂದ್ರೆ ಜೊತೆಗಿರುವಂಥದ್ದು. ಈ ಇವತ್ ಜೊತೆಗಿರುವಂಥದಕ್ಕೆ ಉದಾಹರಣೆ ಇಲ್ಲಿಲ್ಲ. ಆದ್ರೆ ಅದು ಆ ನಿಯಮ ಎರಡನ್ನೂ ಒಟ್ಟಿಗೆ ಹೇಳ್ತದಾದ್ರಿಂದ ಅದನ್ನು ಹೇಳಿದ್ದಾರೆ. ಅಲ್ಲಿ ಕನ್ನಡದಲ್ಲಿ ಅನುವಾದ ಮಾಡುವಾಗ ನಂಜ ಮತ್ತು ಇವ ಎಂಬವು ಜೊತೆಗೆ ಬಂದಾಗ ಅದಕ್ಕಿಂತ ಭಿನ್ನ, ಅದಕ್ಕೆ ಸದೃಶ ಎಂಬ ಅರ್ಥ ಅಂತ ವೈಯಾಕರಣರು ಹೇಳ್ತಾರೆ ಅಂತಿದೆ. ಜೊತೆಗೆ ಬಂದಾಗ ಅಂದ್ರೆ ಏನರ್ಥ? ನಾನು ಅದನ್ನು ಓದುವಾಗ ಎರಡೂ ಒಟ್ಟಿಗೆನೆ ಬರಬೇಕೇನೋ, ನಂಜ ಮತ್ತು ಇವ ಎರಡೂ ಒಟ್ಟಿಗೆನೆ ಬರಬೇಕೇನೋ ಅಂತ ನಾನು ಕೂಡ ಗೊಂದಲ ಮಾಡಿಕೊಂಡೆ. ಮತ್ತೆ ಇಲ್ಲಿ ಇವ ಅನ್ನೋದು ಇಲ್ವಲ್ಲ ಅಂತ ಕೂಡ ಸಮಸ್ಯೆ ನನಗೆ ಎದುರಾಯ್ತು. ಅದು ಪ್ರಶ್ನೆ ಅಲ್ಲ, ಅದು ಹಾಗಲ್ಲ. ಅದೆರಡು ಪ್ರತ್ಯೇಕ ಉದಾಹರಣೆಗಳು. ನಂಜನ ಜೊತೆಗಿದ್ದ ನಂಜ ಇದ್ದಾಗ ಮತ್ತು ಇವ ಇದ್ದಾಗ, ಇವೆರಡು ಸಂದರ್ಭಗಳಲ್ಲಿ. ಇವ ಇದ್ದಾಗ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ಇಲ್ವೇ ಇಲ್ಲ. ಆ ಉದಾಹರಣೆ ನಾವು ಇಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ. ಆ ಒಂದು ನಿಯಮವನ್ನು ನಾವಿಲ್ಲಿ ಉಪಯೋಗ ಮಾಡ್ಕೋತಿರೋದು ಅದು ಇವತ್ ಜೊತೆಗಿರೋದ್ರಿಂದ ಅಂತ. ನಾವು ನಂಜ ಜೊತೆಗಿರೋದು ಇವತ್ ಜೊತೆಗಲ್ಲ. ಇವತ್ ಜೊತೆಗಿದ್ದಾಗ ಅಂತಂದ್ರೆ ಬೇರೆ ಉದಾಹರಣೆ ಎಲ್ಲಿ ಸಂದರ್ಭ ಬರ್ತದೋ ಅಲ್ಲಿ ನೀವೇ ನೋಡ್ಕೋಬೇಕು. ಆಯ್ತು. ಈಗ ನಂಜ ಜೊತೆಗೆ ಬಂದಾಗ ಏನರ್ಥ? ಅನ್ಯಸ್ಮಿನ್ ಸದೃಶೆ, ಒಂದು ಅದಕ್ಕೆ ಸದೃಶ, ಇನ್ನೊಂದು ಅದಕ್ಕಿಂತ ಭಿನ್ನ, ಹೀಗೆ ಎರಡು ಅರ್ಥಗಳನ್ನು ಕೊಡ್ತದದು. ಆದ್ರಿಂದ ನ ಸ್ವರ್ಗಂ ಅಸ್ವರ್ಗಂ ಅಂತ ಹೇಳಿದಾಗ ಇಲ್ಲಿ ನಂಜನ್ನ ಸ್ವರ್ಗಕ್ಕೆ ನಾವು ಪ್ರಯೋಗ ಮಾಡಿದ್ದೇವೆ. ಆದ್ರಿಂದ ಸ್ವರ್ಗಕ್ಕಿಂತ ಭಿನ್ನವಾದ ಒಂದು ಲೋಕ, ಸ್ವರ್ಗವೂ ಒಂದು ಲೋಕ ಅಲ್ಲ. ಆದ್ರಿಂದ ಸ್ವರ್ಗಕ್ಕಿಂತ ಭಿನ್ನವಾದ ಲೋಕ, ಆದ್ರೆ ಸ್ವರ್ಗಕ್ಕೆ ಸದೃಶವಾದ ಲೋಕ ಅಂತ ಹೀಗೆ ಅರ್ಥ ಆಗ್ತದೆ. ಸ್ವರ್ಗಕ್ಕಿಂತ ಭಿನ್ನವಾದ ಲೋಕ ಅಂದ್ರೆ ನರಕವೂ ಆಗಬಹುದು. ಆದರೆ ಸ್ವರ್ಗಕ್ಕೊಂದಿಷ್ಟು ಸಾದೃಶ್ಯ ಇರಬೇಕಲ್ಲ. ನರಕದಲ್ಲಿ ದುಃಖನೇ ಹೆಚ್ಚಿರ್ತದೆ. ಸ್ವರ್ಗ ಅಲ್ಲ, ಆದ್ರೂ ಸ್ವರ್ಗಕ್ಕೆ ಸದೃಶವಾದ ಜಗತ್ತು ಅಂದ್ರೆ ಈ ಭೂಲೋಕವೇ. ಯಾಕಂದ್ರೆ ಒಂದಿಷ್ಟಾದ್ರೂ ಸುಖ ಇದೆ ಇಲ್ಲಿ, ಹೌದಾ? ಆದ್ರಿಂದ ನಾವಿಲ್ಲಿ ಭೂಲೋಕವನ್ನೇ ತಗೋಬೇಕು. ನಂಜಯುಕ್ತಂ ಇವಯುಕ್ತಂ ಅನ್ನೋದನ್ನು ಬಿಟ್ಬಿಡಿ. ನಂಜನ ಜೊತೆಗೆ ಯಾವುದನ್ನಾದ್ರೂ ಪ್ರಯೋಗ ಮಾಡಿದಾಗ ಅದು ಅನ್ಯಸ್ಮಿನ್, ಯಾವುದಕ್ಕೆ ನಂಜನ ಪ್ರಯೋಗ ಮಾಡಿರ್ತೀವಲ್ಲ ಆ ವಸ್ತುವಿಗಿಂತ ಭಿನ್ನವಾದದ್ದು ಮತ್ತು ಅದಕ್ಕೆ ಸದೃಶವಾದದ್ದು ಅಂತ ಅರ್ಥ ಕೊಡ್ತದೆ. ಅಲ್ಲಿ ಸದೃಶಾಧಿಕರಣೆ ಅಂತಿದೆ. ಅದು ಏನು ಸದೃಶಾಧಿಕರಣೆ? ಸದೃಶಾದಿ ಅಂತ ಏನೇನೋ ಇದೆ. ಆ ಶಬ್ದದ ಬಗ್ಗೆ ನನಗೇನೋ ವಿವಾದ ಇದೆ, ಯಾಕೋ ಅದು ಸರಿ ಇಲ್ಲ. ಅದು ಸ್ವಲ್ಪ ಏನೋ ಸಮಸ್ಯೆಗಳಿದೆ ಅಲ್ಲಿ. ಅದು ಇರ್ಲಿ.
ಆದರೆ ಆ ಸಮಸ್ಯೆನ ಹೇಗೆ ಬಗೆಹರಿಸೋದು ನಮಗೆ ಗೊತ್ತಾಗೋದಿಲ್ಲ. ಅಂತೂ ನಾವು ಅದು ತಾತ್ಪರ್ಯ ಅರ್ಥ ಗ್ರಹಿಸಿದರೆ ಸಾಕು. ಮತ್ತೆಲ್ಲಾದ್ರೂ ಶುದ್ಧವಾದ ಪಾಠ ಸಿಕ್ಕಿದ್ರೆ ಮುಂದೆ ಅದನ್ನು ನೋಡೋಣ. ಅಂತೂ ಯಾವ ಶಬ್ದದ ಜೊತೆಗೆ ನಂಜನ್ನು ಪ್ರಯೋಗ ಮಾಡಿರ್ತೀವಿ ಅದಕ್ಕಿಂತ ಭಿನ್ನವಾದದ್ದು ಮತ್ತು ಅದಕ್ಕೆ ಸದೃಶವಾದದ್ದು ಅಂಥದನ್ನು ಗ್ರಹಿಸಬೇಕಾಗ್ತದೆ. ಹಾಗಾಗಿ ಸ್ವರ್ಗದ ಜೊತೆಗೆ ನಂಜು ಪ್ರಯೋಗ ಮಾಡಿರುವುದರಿಂದ ಸ್ವರ್ಗಕ್ಕಿಂತ ಭಿನ್ನವಾದ ಆದರೆ ಸ್ವರ್ಗಕ್ಕೆ ಸದೃಶವಾದನ್ನ ನಾವಿಲ್ಲಿ ತಗೊಂಡ್ರೆ ಅದು ಭೂಲೋಕ ಆಗ್ತದೆ. ಇದು ಶಾಬ್ದಿಕ ನ್ಯಾಯ. ಅಂದ್ರೆ ವ್ಯಾಕರಣ ತಜ್ಞರಾದವರು ಹೇಳುವಂತಹ ಒಂದು ನಿಯಮ ಇದು. ಅದಕ್ಕೊಂದು ನಂಜ ಜೊತೆಗೆ ಬಂದಾಗ ಅದಕ್ಕೆ ಭಿನ್ನ ಮತ್ತು ಸದೃಶ ಹೇಗೆ ಅರ್ಥ ಆಗ್ತದೆ ಅನ್ನೋದನ್ನ ನಮಗೆ ಕನ್ವಿನ್ಸ್ ಮಾಡ್ಕೋಬೇಕಾಗ್ತದೆ ನಮ್ಮ ಭಾಷೆಗಳಲ್ಲಿ, ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ. ಇಲ್ಲದೆ ಹೋದ್ರೆ ಇದೇನೋ ಹೇಳ್ತಾರಲ್ಲ ಇವರು ಅಂತ ಆಗ್ತದೆ. ಆಚಾರ್ಯರು ಇವ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳನ್ನೆಲ್ಲ ಹೇಳಿದ್ದಾರೆ. ಸಾದೃಶ್ಯ, ಅಲ್ಪತ್ವ, ಹೀಗೆಲ್ಲ ಕೆಲವು ಬೇರೆ ಬೇರೆ ಅರ್ಥಗಳನ್ನ ಹೇಳಿದ್ದಾರೆ ಇವ ಅನ್ನೋದಕ್ಕೆ. ಮತ್ತೆ ಈ ನಂಜಂದಕ್ಕೂ ಹೇಳಿರ್ಬೇಕು ಎಲ್ಲಿಯಾದ್ರೂ, ಆದ್ರೆ ನಂಜ ಹೇಳ್ತೀನಿ ನೆನಪಿಲ್ಲ. ಇವಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ದಾರೆ. ಆದ್ರೆ ಯುವ ಅನ್ನೋದು ಇಲ್ಲಿಲ್ಲ, ನಮ್ಗೆ ಬೇಕಾಗಿರೋದು ಇಲ್ಲಿ ನಂಜ. ಆದ್ರಿಂದ ನಂಜ ಎಲ್ಲಾದ್ರೂ ಪ್ರಯೋಗ ಮಾಡಿದಾಗ ಸಾದೃಶ್ಯ ಮತ್ತು ಭಿನ್ನ ಅಂತ ಅರ್ಥ ಇರೋದಕ್ಕೆ ನಾನೊಂದು ಉದಾಹರಣೆ ತೋರಿಸ್ಬೇಕು ನಮ್ಮ ವ್ಯವಹಾರದಲ್ಲಿ. ಆವಾಗ ನಮ್ಗೆ ಕನ್ವಿನ್ಸ್ ಆಗ್ತದೆ ನಾನು ಆಲೋಚನೆ ಮಾಡಿದೆ. ಕನ್ನಡದಲ್ಲಿ ಅದು ಆ ಶಬ್ದ ಇಲ್ಲ, ಆದರೆ ಕನ್ನಡದಲ್ಲಿ ಅದನ್ನು ನಾವು ಅನುವಾದಿಸ್ಕೋಬಹುದು. ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಹೊಳೆಯುವುದೆಲ್ಲ ಚಿನ್ನವಲ್ಲ ಅಂತ. ಈಗ ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್, ಹೊಳೆಯುವುದೆಲ್ಲ ಚಿನ್ನವಲ್ಲ ಅಂತ ಹೇಳಿದಾಗ ಚಿನ್ನ ಅಲ್ಲ, ಅಲ್ಲ ಅನ್ನೋದು ನಂಜದು. ಚಿನ್ನ ಅನ್ನೋದ್ರ ಜೊತೆಗೆ ಅಥವಾ ಗೋಲ್ಡ್ ಅನ್ನೋದ್ರ ಜೊತೆಗೆ ನಾಟ್ ಅಥವಾ ನಂಜ್ ಅನ್ನೋದು ಪ್ರಯೋಗ ಮಾಡಿದ್ದೀವಿ ನಾವು. ಅಲ್ಲಿ ನಾಟ್ ಗೋಲ್ಡ್ ಅಂದ್ರೆ ಏನರ್ಥ? ಇಟ್ ಲುಕ್ಸ್ ಲೈಕ್ ಗೋಲ್ಡ್ ಬಟ್ ಇಟ್ ಇಸ್ ನಾಟ್ ಗೋಲ್ಡ್ ಅಂತ ಅರ್ಥ. ಇದು ಗೋಲ್ಡಿನ ಸಾದೃಶ್ಯ ಇದೆ. ಯಾಕಂದ್ರೆ ಗ್ಲಿಟರ್ ಅಂತ ಹೇಳ್ತಾ ಇದ್ದೇವೆ, ಆಲ್ ದಟ್ ಗ್ಲಿಟರ್ಸ್ ಅಂತ ಹೇಳ್ತಾ ಇದ್ದೀವಿ, ಹೊಳಿತಾ ಇದೆ ಇದು ಕೂಡ ಗೋಲ್ಡನ್ ಅಂತೆ. ಆದ್ರಿಂದ ಗೋಲ್ಡಿನ ಸಾದೃಶ್ಯ ಇದೆ. ಆದರೆ ಅದು ಗೋಲ್ಡ್ಗಿಂತ ಭಿನ್ನ. ಗ್ಲಿಟರ್ಸ್ ಅಂತ ಹೇಳುವ ಮೂಲಕ ಸಾದೃಶ್ಯ ಹೇಳಿದ್ದಾರೆ, ನಾಟ್ ಗೋಲ್ಡ್ ಅಂತ ಹೇಳುವ ಮೂಲಕ ಅದರ ಭೇದವನ್ನು ಹೇಳಿದ್ದಾರೆ. ಹೀಗೆ ಅದೊಂದು ಉದಾಹರಣೆ ಆಗಬಹುದು ಇಂಗ್ಲಿಷ್ನಲ್ಲಿ. ಮತ್ತು ಅದನ್ನ ಕನ್ನಡಕ್ಕೆ ಅನುವಾದ ಮಾಡ್ಕೊಂಡಾಗ ಹಾಗೂ ಕೂಡ ಆಗ್ಬಹುದು. ಎಲ್ಲಾ ಕಡೆನೂ ಹಾಗೆ ಆಗ್ತದಂತಿಲ್ಲ. ಅಲ್ಲ ಅಂತ ಪ್ರಯೋಗ ಮಾಡಿದಾಗ ಅವನು ಒಳ್ಳೆಯವನಲ್ಲ, ಎಲ್ಲ ಕಡೆನೂ ಹೆಚ್ಚು ಕಡಿಮೆ ಹೀಗೆ ಆಗ್ತದೆ. ಕೆಲವು ಕಡೆ ಆಗದೆ ಇರ್ಬೋದು. ಅವನು ಒಳ್ಳೆಯವನಲ್ಲ, ಅವನ ಹತ್ರ ಹೋಗ್ಬೇಡ ಅಂತೇವೆ. ಒಳ್ಳೆಯವನ ಥರ ಕಾಣಿಸ್ತಾನೆ, ಆದ್ರೆ ಆಕ್ಚುಲಿ ಒಳ್ಳೆಯವನಲ್ಲ ಅಂತ ಅರ್ಥ ಅದಕ್ಕೆ. ಈಗ ಇದು ಕನ್ನಡದ ಇನ್ನೊಂದು ಉದಾಹರಣೆನೂ ನನಗೆ ಈಗ ನೆನಪಿಗೆ ಬಂತು. ಆದ್ರೆ ಎಲ್ಲಾ ಕಡೆ ನಂಜು ಬಂದಲ್ಲೆಲ್ಲ ಹಾಗಿರ್ತದಂತಿಲ್ಲ. ಅದ್ರ ಬಗ್ಗೆ ನಮಗೊಂದಿಷ್ಟು ಗಮನ ಇರಬೇಕು. ಆದ್ರೆ ಆ ನಂಜ ಅಥವಾ ನಾಟ್, ಅಲ್ಲ ಅಂತ ಹೀಗೆಲ್ಲ ಪ್ರಯೋಗ ಮಾಡಿದಾಗ ಅದಕ್ಕೆ ಸಾದೃಶ್ಯ ಮತ್ತು ಭೇದ ಅಂತ ಒಂದು ಅರ್ಥ ಮಾಡ್ಲಿಕ್ಕೆ ಅವಕಾಶ ಇರೋದು ಹೌದು. ಅವಕಾಶ ಇರುವುದರಿಂದ ಅದನ್ನು ಬಳಕೆ ಮಾಡ್ಕೊಂಡಿದ್ದೇವೆ. ನಂಜ ಅಥವಾ ನಾಟ್, ಅಲ್ಲ ಅಂತ ಅನ್ನೋದು ಇದ್ದಾಗೆಲ್ಲ ಹೀಗೆ ಅರ್ಥ ಇರ್ತದಂತಿಲ್ಲ. ಅವ್ಯಯ ನಾಮ ಅನೇಕಾರ್ಥತ್ವ ಅಂತ ಹೇಳಿರೋದ್ರಿಂದ ಪ್ರಸಂಗಕ್ಕೆ ತಕ್ಕಂತೆ ಅದಕ್ಕೆ ಬೇರೆ ಬೇರೆ ಅರ್ಥಗಳಾಗಿಬಿಡ್ತವೆ. ಅಲ್ಲ ಬಂತು ಅಂತ ಹೇಳಿ ನಾವು ಎಲ್ಲಿ ಪ್ರಸಂಗ ಇಲ್ವೋ ಅಲ್ಲೆಲ್ಲ ಆ ಅರ್ಥ ತಗೊಂಡು ಕಷ್ಟಪಡಬಾರ್ದು ನಾವು. ಆ ಅರ್ಥವೇ ಹೊಂದದೇ ಇದ್ರೆ ಅದರಿಂದ ಏನು ಉಪಯೋಗ? ಎಲ್ಲಿ ಆ ಅರ್ಥದ ಅವಶ್ಯಕತೆ ಇದೆ ಮತ್ತು ಎಲ್ಲಿ ಆ ಅರ್ಥ ಹೊಂದುತ್ತದೆ ಅಂಥ ಸಂದರ್ಭದಲ್ಲಿ ಅದನ್ನು ತಗೊಳ್ಬೇಕು ಅಂತ ತಾತ್ಪರ್ಯ. ಆದ್ರಿಂದ ಇಲ್ಲಿ ಸ್ವರ್ಗಕ್ಕಿಂತ ಭಿನ್ನವಾದದ್ದು ಮತ್ತು ಸ್ವರ್ಗಕ್ಕೆ ಸದೃಶವಾದದ್ದು ಅನ್ನೋ ಅರ್ಥ ನಮಗೆ ಬೇಕಾಗಿದೆ. ಅವನು ಮತ್ತೆ ಅಲ್ಲಿಂದ ಅವನು ಬರೋದು ಎಲ್ಲಿಂದ? ಸ್ವರ್ಗದಿಂದ. ಸ್ವರ್ಗಲೋಕದಲ್ಲಿ ಸುಖ ಅನುಭವಿಸ್ತಾನೆ ಸತ್ಕರ್ಮಗಳ ಫಲವಾಗಿ, ನರಕ ಲೋಕದಲ್ಲಿ ದುಃಖ ಅನುಭವಿಸ್ತಾನೆ ದುಷ್ಕರ್ಮದ ಫಲವಾಗಿ. ಅಲ್ಲಿಂದ ಅವನು ಬರೋದೆಲ್ಲಿ? ಮುಂದೆ ಇನ್ನೊಂದು ಶ್ಲೋಕ ಹೇಳ್ತಾರೆ ನೋಡಿ, 2 ಕಾರಣಗಳು ಅಂತ ನಾನು ಹೇಳಿದ್ದೆ. ಅಸ್ವರ್ಗ ಅಂದ್ರೆ ಭೂಲೋಕ ಅಂತ ಅರ್ಥ ಮಾಡ್ಲಿಕ್ಕೆ 2 ಕಾರಣ. ಒಂದು ವ್ಯಾಕರಣ ಶಾಸ್ತ್ರದ ಆಧಾರ, ಇನ್ನೊಂದು ಉಪನಿಷತ್ತಿಂದೇ ಆಧಾರ. ಇಮಂ ಚ ಅಮಂ ಚ ಲೋಕೌ ಅನುಸಂಚರತೆ. ಆ ಜೀವ ಈ ಲೋಕವನ್ನು ಆ ಲೋಕವನ್ನು ಎರಡನ್ನೂ ಸಂಚಾರ ಓಡಾಡ್ತಾನೆ ಅಂತ.
ಅಂತ ಹೀಗೆಲ್ಲ ಬಂದಿದೆ. ನಾವು ಅಂತೀವಿ ಇಹದಲ್ಲೂ ಸುಖ ಇಲ್ಲ, ಪರದಲ್ಲೂ ಸುಖ ಇಲ್ಲ ಅಂತೀವಿ. ಇಹ ಅಂದ್ರೆ ನಾವೀಗ ಬದುಕಿರುವ ಲೋಕ ಅಂತ ಅರ್ಥ, ಪರ ಅಂದ್ರೆ ಮುಂದಿನ ಲೋಕ ಅಂತ ಅರ್ಥ. ಇದು ನಮ್ಗೆ ಗೊತ್ತಿದೆ. ಹಾಗೆ ಇಮಂ ಅಂದ್ರೆ ನಾವಿರುವ ಲೋಕ, ಅಮಂ ಅಂದ್ರೆ ಆ ಲೋಕ, ಆ ಲೋಕವು ಅನುಸಂಚರತಿ ಅಂತ ಹೀಗೆ ಉಪನಿಷತ್ನಲ್ಲಿ ದ್ಯಾವಾಭೂಮ್ಯೋ ಪ್ರಸಿದ್ಧತೆಯ ಪ್ರಸಿದ್ಧೇಶ್ಚ, ದ್ಯಾವಾಭೂಮ್ಯೋ ಪ್ರಸಿದ್ಧತೆಯ ಅಲ್ಲ ಪ್ರತಿದ್ವಂದ್ವಿತೆಯ, ದ್ಯೂ ಮತ್ತು ದ್ಯೂ ಅಂದ್ರೆ ಸ್ವರ್ಗಲೋಕ, ಭೂ ಅಂದ್ರೆ ಭೂಲೋಕ, ಇವೆರಡೂ ಕೂಡ ಪ್ರತಿದ್ವಂದ್ವಿಗಳಿವು. ಒಂದು ಅರ್ಥದಲ್ಲಿ ಸಂಚಾರ ಮಾಡ್ತಾನೆ ಅನ್ನೋ ದೃಷ್ಟಿಯಿಂದ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂತ ಹೀಗೆ ಸಂಚಾರ ಮಾಡ್ತಾ ಅವನು ಇರ್ತಾನೆ ಜೀವ ಅಂತ ಅನ್ನೋ ಅರ್ಥದಲ್ಲಿ ಅವೆರಡು ಪ್ರತಿದ್ವಂದ್ವಿಗಳಾದ್ರಿಂದ ಅದಲ್ಲ ಅಂದ್ರೆ ಸ್ವರ್ಗಕ್ಕಿಂತ ಭಿನ್ನವಾದ್ದು ಅಂದ್ರೆ ಅದು ಭೂಲೋಕವೇ ಆಗಿರ್ಬೇಕು ಅಂತ ಅದರ ಈ ಕಾರಣದಿಂದಲೂ ಪ್ರಸಿದ್ಧೇಶ್ಚ. ಒಂದು ವ್ಯಾಕರಣಶಾಸ್ತ್ರದ ಆಧಾರ, ಇನ್ನೊಂದು ಅವೆರಡೂ ಪ್ರತಿದ್ವಂದ್ವಿಗಳಾದ್ರಿಂದ, ಮೇಲಿನ ಲೋಕ ಕೆಳಗಿನ ಲೋಕ ಅಂತ ಇವೆರಡು ಪ್ರತಿದ್ವಂದ್ವಿಗಳಾದ್ರಿಂದ ಮೇಲಿನ ಲೋಕದಿಂದ ಹೊರಟು ಬರ್ತಾನೆ ಅಂತ ಅದೇ ಕೆಳಗಿನ ಲೋಕಕ್ಕೆ ಬರಬೇಕು ಅಂತ ಕೂಡ ಪ್ರಸಿದ್ಧಿ ಇರುವುದರಿಂದ ಹೀಗೆ ಅರ್ಥವನ್ನು ತಗೊಳ್ಬೇಕು ಅಂತ ಅರ್ಥ ಆಗ್ತದೆ. ಆದ್ರಿಂದ ಅಸ್ವರ್ಗಂ ಅಂದ್ರೆ ಸ್ವರ್ಗಕ್ಕಿಂತ ಭಿನ್ನವಾದ, ಸ್ವರ್ಗಕ್ಕೆ ಸ್ವಲ್ಪ ಸದೃಶವಾದ ಭೂಲೋಕಕ್ಕೆ ಅವನು ತನ್ನ ಸತ್ಕರ್ಮಗಳ ಅವಶೇಷದ ಜೊತೆಗೇನೆ ಬರ್ತಾನೆ, ಪೂರ್ಣ ಅವನಲ್ಲಿ ಕಳ್ಕೊಳ್ಳೋದಿಲ್ಲ ಅಂತ ತಾತ್ಪರ್ಯ. ತಾನು ಮಾಡಿರುವ ಪುಣ್ಯವನ್ನು ಎಲ್ಲವನ್ನೂ ಕೂಡ ಸ್ವರ್ಗದಲ್ಲಿ ಅವನು ಅನುಭವಿಸಿ ಮುಗಿಸುವುದಾದರೆ, ಈ ಜಗತ್ತಿನಲ್ಲಿ ಅವನು ಮತ್ತೆ ಹುಟ್ಟಿ ಬಂದಾಗ ಕೆಲವು ಅನುಕೂಲಗಳನ್ನ ಮತ್ತೆ ಸುಖವನ್ನ ಅನುಭವಿಸ್ಲಿಕ್ಕೆ ಬೇಕಾದ ಅವಕಾಶಗಳನ್ನು ಪಡ್ಕೋತಾನಲ್ಲ, ಅದು ಹೇಗೆ? ಹಿಂದಿನ ಜನ್ಮದಲ್ಲಿ ಮಾಡಿದ್ದನ್ನೇ ಅನುಭವಿಸ್ಬೇಕಲ್ಲ ಯಾವತ್ತೂ ಕೂಡ, ಸುಖವನ್ನಾಗ್ಲಿ ದುಃಖವನ್ನಾಗ್ಲಿ. ಆದ್ರಿಂದ ನರಕಕ್ಕೆ ಹೋದ್ರೂ ಕೂಡ ಅಲ್ಲೇನು ಪೂರ್ಣವಾಗಿ ದುಃಖದ ಪಾಪದ ನಾಶ ಆಗೋದಿಲ್ಲ. ಒಂದಿಷ್ಟು ಅಲ್ಲಿ ಅನುಭವಿಸ್ತಾನೆ, ಮತ್ತೊಂದಿಷ್ಟು ಇಲ್ಲಿ ಅನುಭವಿಸ್ತಾನೆ. ಇದು ಯಾವತ್ತೂ ಕೂಡ ಹಾಗೇನೆ ಕರ್ಮದ ನಿಯಮ ಇರೋದು. ಅದನ್ನ ಪೂರ್ಣವಾಗಿ ಇಲ್ಲಿಯೂ ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಪೂರ್ಣವಾಗಿ ಅಲ್ಲಿಯೂ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಒಂದಿಷ್ಟು ಅಲ್ಲಿ ಶಿಕ್ಷೆ ಕಾರಣ ಆಗ್ತದೆ, ಒಂದಿಷ್ಟನ್ನ ಅದರ ಫಲವಾಗಿ ಇಲ್ಲಿ ರೋಗ ಕಷ್ಟ ಇತ್ಯಾದಿಗಳನ್ನು ಅನುಭವಿಸ್ತಾನೆ, ಮತ್ತೆ ಸುಖವನ್ನು ಕೂಡ ಅನುಭವಿಸ್ತಾನೆ. ಕರ್ಮದ ನಿಯಮ ಇರೋದೇ ಆ ಥರ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.